ಅಯ್ಯೋ ಬಾವ, ನೀವು ಅಜ್ಜಿ ಜೊತೆ ಸೇರ್ಕೊಂಡು ನನ್ನನ್ನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ ಅಜ್ಜಿಗೆ ಹರ್ಟ್ ಮಾಡಿದ್ರೆ ಸುಮ್ಮನೆ ಬಿಡಕ್ಕಾಗತ್ತ ವಿಕಿ? ಸಾರ್ಥಕ್, ನಿನಗ್ ಸ್ವಲ್ಪನೂ ಜವಾಬ್ದಾರಿ ಅನ್ನೋದಿಲ್ವಾ? ಎಲ್ಲರೂ ಸೇರ್ಕೊಂಡು ಹುಡುಗಾಟ ಆಡ್ತಿದ್ದೀರಾ. ಇವತ್ ಮಾತ್ರ ನೀನ್ ಸುಮ್ನೆ ಬಿಡಲ್ಲ, ಏನ್ ಮಾಡ್ತೀನಿ ನೋಡ್ತಾ ಇರು. ಲೋಕಾಂತ, ಅವ್ರು ಎಲ್ಲಿದ್ದಾರೆ ತೋರ್ಸೋ. ಅಯ್ಯೋ ನನ್ನ ಪಕ್ಕದಲ್ಲಿ ಇದ್ದಾರೆ, ಬನ್ನಿ. ಹೊಡಿತಾರೆ. ಅಯ್ಯೋ ಅಯ್ಯೋ ಅಜ್ಜಿ, ಅಲ್ಲ ಅಜ್ಜಿ, ಬನ್ನಿ ನಾನು ತೋರಿಸ್ತೀನಿ ನಿಮಗೆ. ಸರಿ ಬನ್ನಿ 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 ಬನ್ನಿ. ಇಲ್ಲಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಈಗ ಸ್ಟ್ರೈಟ್ ಸ್ಟ್ರೈಟ್ ಸ್ಟ್ರೈಟ್. ಅಜ್ಜಿ 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 ಬನ್ನಿ 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 ಬನ್ನಿ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ? ಪಂಚಾಂಗದಲ್ಲಿ ಏನೋ ಹುಡುಕ್ತಿದ್ದೀರಾ? ನಮ್ಮ ಆರ್ತಿಗೆ ಸೀಮಂತ ಮಾಡ್ಬೇಕಲ್ಲ ಪರಿ. ದಿನಸಿ ಅಂಗಡಿನ ಯಾಕೆ ರೀ, ನೀವೀಗಲೇ ದಿನಸಿ ಅಂಗಡಿಗೆ ಹೋಗಿ 50 ಗ್ರಾಮ್ ಗೋಡಂಬಿ, 50 ಗ್ರಾಮ್ ದ್ರಾಕ್ಷಿ, ಒಂದು 250 ಗ್ರಾಮ್ ತುಪ್ಪ, ಹಾಗೆ ಪಲಾವ್ ಎಲೆ ಎಲ್ಲ ತಂದ್ಬಿಡಿ. ಬೇಗ ಹೋಗಿ, ಟೈಮ್ ಆಗ್ತಿದೆ. ಯಾಕೆ ಪರಿ, ಇವತ್ತು ಹಬ್ಬ ಏನಾದರೂ ಇದೆಯಾ ಮನೆಯಲ್ಲಿ? ಹಬ್ಬನೂ ಇಲ್ಲ, ಏನೂ ಇಲ್ಲ. ಹೇಳ್ದಷ್ಟು ಮಾಡ್ರಿ ನೀವು. ಹಬ್ಬ ಇಲ್ಲ ಅಂದಮೇಲೆ ಇದೆಲ್ಲ ಯಾಕೆ ಅಂತ? ರೀ, ನೀವು ವೇದ ಅಂತ ಹೇಳಿದನ್ನ ಕೇಳಿಸ್ಕೊಳ್ಳಿಲ್ವಾ? ಇವತ್ತು ಆರ್ತಿ ಸೀಮಂತ ಡೇಟ್ನ ಫಿಕ್ಸ್ ಮಾಡ್ತಾರಂತೆ. ನಾಳೆ ಅವ್ರು ನಮ್ಮನ್ನ ಕರಿಯಕ್ಕೆ ಬಂದರೂ ಬರ್ಬೋದು. ಅವ್ರು ಬಂದಾಗ ನೀವು ಹತ್ತರಕ್ಕೆ ಹೋಗ್ಬೇಕು, ಇತ್ತರಕ್ಕೆ ಹೋಗ್ಬೇಕು ಅಂತ ಹೋದ್ರೆ ಚೆನ್ನಾಗಿರತ್ತಾ? ಅದಕ್ಕೆ ಈಗಲೇ ಹೋಗಿ ತಗೊಂಡು ಬನ್ನಿ ಅಂತ ಹೇಳ್ತಿದ್ದೀನಿ. ಆಮೇಲೆ ಅರ್ಜೆಂಟಲ್ಲಿ ಒಂದು ತಂದು ಇನ್ನೊಂದು ಬಿಟ್ಬಿಟ್ಟಿದಾರಿ. ನಾಳೆನೇ ಬರ್ತಾರೆ ಅಂತ ಅಷ್ಟೊಂದು ಕರೆಕ್ಟಾಗಿ ಹೇಗೆ ಹೇಳ್ತೀಯಾ? ಒಂದು ವೇಳೆ ಬರೋದಾದ್ರೆ ಅಮ್ಮ ಫೋನ್ ಮಾಡ್ತಾಳೆ, ಅವಳು ಫೋನ್ ಮಾಡಿದ್ಮೇಲೆ ಹೋಗಿ ತಂದ್ರೆ ಆಯ್ತು. ಆ ಬಜಾರಿ ಯಾವಾಗ ಬರ್ತಾಳೆ ಯಾವಾಗ ಹೋಗ್ತಾಳೆ ಅಂತ ಹೇಳಕ್ಕಾಗಲ್ಲ ರೀ. ಮನೆಯಿಂದ ಫೋನ್ ಮಾಡಿಬಿಟ್ಟು ಅಮ್ಮ ಈಗ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ, ಇಲ್ಲಾಂದ್ರೆ ಗಂಡನ ದಿಢೀರ್ ಅಂತ ಕರ್ಕೊಂಡು ಬಂದೇ ಬಿಡ್ತಾಳೆ. ಈ ಉಸಾಬರಿ ಎಲ್ಲ ಬೇಡಪ್ಪ, ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬೇಡ. ಇನ್ನು ಆತಂಕ ಏನು ಅಂತ ನನಗೆ ಅರ್ಥ ಆಗುತ್ತೆ. ಯೋಚನೆ ಮಾಡ್ಬೇಡ, ತಗೊಬರ್ತೀನಿ. ರೀ, ಒಂದು ನಿಮಿಷ, ನಿಮ್ಮನ್ನೊಂದು ಮಾತು ಕೇಳಬೇಕು. ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನಿದೆ, ಅದೇನು ಅಂತ ಕೇಳು ಪ್ರಿ. ಹೆಣ್ಮಕ್ಳು ಅವ್ರ ಅಕ್ಕ ತಂಗಿ ಸೀಮಂತ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಆರ್ತಿ ಸೀಮಂತಾಗೆ ಅಂತ ಒಂದಷ್ಟು ಥೀಮ್ಸ್ಗಳನ್ನ ಸೆಲೆಕ್ಟ್ ಮಾಡಿಟ್ಟಿದ್ದೀವಿ. ನೀವೆಲ್ಲ ಯಾವ್ದು ಇಷ್ಟಪಟ್ಟು ಫೈನಲೈಸ್ ಮಾಡ್ತೀರಾ ಅದನ್ನ ಫೈನಲ್ ಮಾಡೋಣ. ಫಸ್ಟ್ ಒನ್, ಪಿಂಕ್ ಥೀಮ್ ಪಾರ್ಟಿ. ಅಂದ್ರೆ ಇದೆಲ್ಲ ನಾವು ಹಾಕೋ ಬಟ್ಟೆಯಿಂದ ಹಿಡಿದು ಸ್ಟೇಜ್, ಫ್ಲಾರ್, ಥೀಮ್ ಪಾರ್ಟಿ. ಹೌದೌದು, ತುಂಬಾ ಚೆನ್ನಾಗಿರುತ್ತೆ. ಕಿತ್ತೋದ್ ಕಾಂತ, ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಮಾತಾಡ್ತಿದ್ದೀರಾ? ಸ್ವಲ್ಪ ನಿಂತ್ಕೊಳ್ಳಿ. ಅಂಡ್ ಫೈನಲಿ ಇದು ವೈಟ್ ಥೀಮ್ ಪಾರ್ಟಿ. ಸೊ ಇಷ್ಟು ಆಪ್ಷನ್ಸ್ ಇದೆ, ನೀವು ಯಾವ ಥೀಮ್ನ ಸೆಲೆಕ್ಟ್ ಮಾಡ್ತೀರಾ, ಇಡೀ ಹಾಲ್ನ ಆ ಥೀಮ್ ಬೇಸ್ ಬಗ್ಗೆ ಡೆಕೋರೇಟ್ ಮಾಡ್ತೀವಿ. ಓಕೆನಾ? ಹೌದಕ್ಕ, ಗ್ಯಾರಂಟಿ ಸೂಪರ್ ಆಗತ್ತೆ. ಆಹಾ, ನಾನು ನನ್ನ ಮೀನು ಮದುವೆ ಆದ್ಮೇಲೆ ಅವ್ರ ಥೀಮ್ ಅಂತಕ್ಕೂ ಇದೇ ತರ ಡಿಫ್ರೆಂಟ್ ಆಗಿ ಏನಾದ್ರೂ ಒಂದು ಥೀಮು ಅರೇಂಜ್ ಮಾಡಬೇಕು. ಅದನ್ನ ನೋಡಿ ಬಡ ಬಾಸು, ಛೋಟಾ ಬಾಸು, ಈ ಬಿಳಿಯ ಸಾರ್ಥಕ್ ಸರ್ ಎಲ್ಲರೂ ಉರ್ಕೋಬೇಕು, ಹಾಗೆ ಮಾಡಿಸ್ಬೇಕು. ಚೆನ್ನಾಗಿದೆ ಅಲ್ವಾ? ಮಜಾರಿ, ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅಂತಲ್ಲ, ಆರ್ತಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕೇಳಬೇಕು. ನನಗೇನೋ ಆ ಪಿಂಕ್ ಥೀಮ್ ಇಷ್ಟ ಆಯ್ತಪ್ಪ. ಸುಮ್ಮನೆ ರೀ ಸಾರ್ಥಕ್ ಸರ್, ನೀವೇನೋ ಕೆಂಚಿಗೆ ಅಲ್ಲ ಪಿಂಕ್ ಪಿಂಕ್ ಆಗಿದ್ದೀರಾ ಅಂತ ನಿಮಗೆ ಪಿಂಕ್ ಥೀಮ್ ಇಷ್ಟ ಆಯ್ತು. ಥೀಮ್ ಅಂತ ನಿಮ್ದಲ್ಲ, ಆರ್ತಿ ಮೇಡಮ್ ಅವ್ರು ಡಿಸೈಡ್ ಮಾಡ್ಲಿ. ಎಲ್ಲಾ ಬಾಗಿಲುಗಳನ್ನು ಕ್ಲೋಸ್ ಮಾಡ್ಕೊಂಡು ನಿಂತ್ಕೊಳ್ತೀರಾ? ಹೌದು, ಸಾರ್ಥಕ್ ಸರ್ ಸೆಲೆಕ್ಟ್ ಮಾಡಿ ಪಿಂಕ್ ಥೀಮ್ ಚೆನ್ನಾಗಿದೆ. ಬಾವಾ, ನನ್ಗೆ ಈ ಥೀಮೇ ಇಷ್ಟ ಆಯ್ತು.
ಸರಿ ವಿಕಿ, ನಿನಗೂ ಓಕೆ ಅಂದ್ರೆ ನನಗೂ ಓಕೆ. ಯಾಕೆ ಸೈಲೆಂಟ್ ಆಗಿದ್ಯಾ? ನಿಂಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳು, ಆ ಥರನೇ ಮಾಡ್ಸೋಣ. ಆ ಥರ ಎಲ್ಲ ಏನೂ ಇಲ್ಲ ಅಮ್ಮು. ನಿಮ್ಮೆಲ್ರಿಗೂ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಮಾಡಿಸಿ, ನನಗೂ ಅದೇ ಇಷ್ಟ ಆಗುತ್ತೆ. ಈ ರೌಡಿ ಮೇಡಮ್ಮು ನನ್ನ ಕೈಲಿ ಯಾವ ಕೆಲಸ ಆಗಲ್ವೋ ಅದನ್ನೇ ನನ್ನ ತಲೆಗೆ ಒಪ್ಪಿಸ್ತಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಲ್ವಲ್ಲಪ್ಪ. ಯಾವುದಕ್ಕೂ ಅವ್ರಿಗೆ ಫೋನ್ ಮಾಡಿ ವಿಚಾರನ ತಿಳಿಸ್ಬಿಡೋಣ. ಗಿರಿ, ಕಾಲ್ ರೌಡಿ ಮೇಡಮ್. ಇದ್ಯಾಕೆ ವರ್ಕ್ ಆಗ್ತಲ್ಲ? ಗಿರಿ ಅಂತ ಇದ್ದೀನಿ. ಸಾರಿ. ಹೇ ಸಿರಿ, ಕಾಲ್ ರೌಡಿ ಮೇಡಮ್. ಹಲೋ ಮೇಡಮ್, ಅದು ಬಳೆಗಾರ. ನೋಡ್ರಿ, ನಿಮ್ ಕತೆ ಕೇಳಿ ಕೇಳಿ ನಂಗೆ ಸಾಕಾಗೋಗಿದೆ. ಇವತ್ ನಾನು ಹೇಳಿದ್ ಕೇಳಿಲ್ಲ ಅಂತಂದ್ರೆ ಈ ರೌಡಿ ಬೇಬಿ ಏನು ಅಂತ ತೋರಿಸ್ಬೇಕಾಗುತ್ತೆ. ಹಾಗಲ್ಲ ಮೇಡಮ್. ಏ, ಹಾಗೂ ಇಲ್ಲ ಹೀಗೂ ಇಲ್ಲ, ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ. ಇಲ್ಲ ಅಂದ್ರೆ ಈ ರೌಡಿ ಬೇಬಿ ಕೈಯಲ್ಲಿ ಅನ್ಯಾಯವಾಗಿ ಕೊಲೆ ಆಗ್ಬಿಡ್ತೀರಾ ಅಷ್ಟೇ. ಮೇಡಮ್, ಇಷ್ಟು ಚಿಕ್ಕ ತಪ್ಪಿಗೆ ಯಾಕೆ ಮೇಡಮ್ ಇಂಥ ದೊಡ್ಡ ಶಿಕ್ಷೆ? ಸರಿ ಆಗಿದೆ, ನೀವು ಇವತ್ತು ಹುಡ್ಕೊಂಡು ಬರ್ಲಿಲ್ಲ ಅಂತಂದ್ರೆ ಆಫೀಸಿಗಂತೂ ಬರ್ಲೇಬೇಡಿ. ನಿಮ್ದು ಬ್ಯಾಲೆನ್ಸ್ ಸ್ಯಾಲ್ರಿ ಏನಿದೆಯಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ಬಿಡ್ತೀನಿ. ಬೇಕಿದ್ರೆ 1 ವರ್ಷದ ಸ್ಯಾಲ್ರಿನೆಲ್ಲ ಒಟ್ಟಿಗೆ ಕೊಡಿಸ್ತೀನಿ. ನಮ್ಮ ಆಫೀಸ್ ಬಾಗ್ಲು ನಮ್ಮ ಮನೆ ಬಾಗ್ಲು ಪರ್ಮನೆಂಟ್ ಆಗಿ ನಿಮ್ಮ ಪಾಲಿಗೆ ಮುಚ್ತು ಅಂತ ಅಂದ್ಕೊಳ್ತೀನಿ. ಸಾಧ್ಯ ಆದ್ರೆ ಬೇರೆ ಕಡೆ ಕೆಲಸ ನೋಡ್ಕೊಳ್ಳಿ. ನಿಮ್ಗೆ ಯಾರು ಕೆಲಸ ಕೊಡ್ತಾರೆ, ಆದ್ರೆ ನಮ್ಮ ಮನೆ ಕಡೆ ತಲೆ ಕೂಡ ಹಾಕ್ಬಾರ್ದು. ನಿಮ್ ಮುಖ ತೋರಿಸ್ಬೇಡಿ. ಬಾಯ್ ಅಲ್ಲ, ಗುಡ್ ಬಾಯ್. ಹಲೋ ಮೇಡಮ್, ಹಲೋ ಹಲೋ. ಈಗ ಅಂತ ನಂಬ್ಕೊಂಡ್ರೆ ಯಾವುದೂ ಆಗಲ್ಲ. ಅದಕ್ಕೆ ಹೇಳೋದು, ಯಾರು ಸವಾಸ ಮಾಡಿದ್ರು ಈ ಶ್ರೀಮಂತರ ಸವಾಸ ಮಾಡಬಾರ್ದು ಅಂತ. ಎಲ್ಲರೂ ಬೆವ್ರು ಸುರಿಸ್ಕೊಂಡು ಕೆಲಸ ಮಾಡ್ತಾರೆ, ಆದ್ರೆ ನಾನು ಇವ್ರ ಫ್ಯಾಮಿಲಿಗೋಸ್ಕರ ಆಫೀಸ್ಗೋಸ್ಕರ ಎಲ್ಲ ಸುರಿಸ್ಕೊಂಡು ಕೆಲಸ ಮಾಡಿದ್ದೀನಿ. ಅದಕ್ಕಾದ್ರೂ ಒಂಚೂರು ಮರ್ಯಾದೆ ಬೇಡವಾ? ಗಂಡ ಹೆಂಡತಿ ಅಣ್ಣ ತಮ್ಮ ಎಲ್ಲರೂ ಸೇರ್ಕೊಂಡು ನಿನ್ನ ಕೆಲಸದಿಂದ ತೆಗಿತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಈ ಕಾಂತನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗಲ್ವೇ? ದೇವ್ರೆ, ಏನಪ್ಪ ಮಾಡ್ಲಿ ಈಗ? ಹೌದಲ್ವಾ? ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್. ಅಮ್ಮ ಸೀರಿ, ಕಾಲ್ ಬಡ ಬಾಸ್. ಹೇಳ್ಬೇಕಂತ ಬಡ ಬಾಸ್, ಈಗ ನೀವೇ ನನ್ನ ಕಾಪಾಡ್ಬೇಕು, ಇಲ್ಲ ಅಂದ್ರೆ ನಾನು ಬೀದಿಗೆ ಬಂದ್ಬಿಡ್ತೀನಿ. ಮನೆ ಮಠ ಮಾರ್ಕೋಬೇಕಾಗುತ್ತೆ. ಅಲ್ಲ ಸರಿ, ಇರೋ 10x10 ರೂಮ್ನು ಮಾರ್ಕೋಬೇಕಾಗುತ್ತೆ ಬಾಸ್. ನಿಮ್ಮೆಲ್ಲ ಇದ್ರ ತಾನೆ ಮಾರ್ಕೊಳ್ಳೋದಕ್ಕೆ ವಿಷಯ ಏನಂತ ಹೇಳಿ. ಬಾಸ್, ದಯವಿಟ್ಟು ನೀವು ರೌಡಿ ಮೇಡಮ್ ತರನೇ ಮಾತಾಡ್ಬಿಡಿ. ನನಗೆ ಡೀಪ್ ಆಗಿ ಆರ್ಟಿಗೆ ಚಾಕು ಚುಚ್ಚಿದಂಗಾಗುತ್ತೆ. ಇದೊಳ್ಳೆ ಕತೆ ಆಯ್ತಲ್ಲ. ಇದ್ದಕ್ಕಿದ್ದಾಗೆ ಆಫೀಸ್ಗೆ ಹೋಗ್ಬೇಡ ಅಂದ್ರೆ ಹೇಗೆ? ಇವತ್ತು ನಾನು ನಿಮ್ಗೆ ಬೇರೆ ಕೆಲಸ ಹೇಳ್ತಾ ಇದ್ದೀನಿ, ಅದಕ್ಕೆ ನೀವು ಆಫೀಸ್ಗೆ ಹೋಗೋ ಹಾಗಿಲ್ಲ. ಅದನ್ನ ಮುಂಚೆನೆ ಹೇಳಿದಿದ್ರೆ ನಾನು ನಮ್ಮ ಆಫೀಸರ್ಗೆ ಫೋನ್ ಮಾಡಿ ರಜನಾರು ತಗೋತಾ ಇದ್ದೆ. ನಾನು ನಿಮ್ಮ ಆಫೀಸರ್ ಹತ್ರ ಮಾತಾಡಿದ್ದು ಆಗಿದೆ, ಅವ್ರು ಹೂ ಅಂತ ಹೇಳಿದ್ದು ಆಗಿದೆ. ಏನ್ ಹೇಳ್ತಾ ಇದೀಯ ಪರಿ? ನೀನು ನಮ್ಮ ಆಫೀಸರ್ಗೆ ಫೋನ್ ಮಾಡಿ ರಜಾನ ತಗೊಂಡ್ಬಿಟ್ಟಿದ್ಯಾ? ಹೌದು ರೀ, ನಾನು ಅವ್ರ ಹತ್ರ ಮಾತಾಡಿದೆ, ರಜಾ ಕೊಡಿ ಅಂತ ಹೇಳಿದೆ. ಅವ್ರು ಕೊಟ್ಟಿದ್ದು ಆಯ್ತು. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಮ್ಗೆ ಏನೇನೋ ಹೇಳ್ಬೇಕು, ಬನ್ನಿ ನೀವು ಕೂತ್ಕೊಳ್ಳಿ. ನಿಮಿಷ ತಗೊಳ್ಳಿ. ಇದೇನ್ ಪರಿ, ಬುಕ್ ಪೆನ್ನು ಕೊಡ್ತಾ ಇದೆಯಾ? ಇದಕ್ಕೆ ನಾನು ನಿಮ್ಮ ಆಫೀಸರ್ಗೆ ಹೇಳಿ ರಜಾ ತಗೊಂಡಿರೋದು. ಒಂದೊಂದಾಗಿ ಲಿಸ್ಟ್ ಮಾಡಿ ಏನೇನು ತರಬೇಕು ಅಂತ ಹೇಳ್ತೀನಿ. ಸಾಧ್ಯವಾದರೆ ಇವತ್ತೇ ಮಾರ್ಕೆಟ್ಗೆ ಹೋಗಿ ತರೋಣ. ಮಾರ್ಕೆಟ್ಗ? ಹೌದು ರೀ, ನಮ್ಮ ಆರ್ತಿ ಸೀಮಂತಕ್ಕೆ ಹಸಿರು ಬಣ್ಣದ ರೇಷ್ಮೆ ಸೀರೆ, ಹಸಿರು ಬಳೆ, ಹೂವು, ಒಂದು 5 ಥರದ ಹಣ್ಣು, ಹಾಗೆ ಡ್ರೈ ಫ್ರೂಟ್ಸು, ಮತ್ತು ಒಂದು 5 ಥರದ್ದು ಕರದ ತಿಂಡಿಗಳು, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಇವೆಲ್ಲ ತಟ್ಟೆಲಿ ಇಟ್ಕೊಡ್ಬೇಕು ರೀ.
ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬರೀ ಆರತಿ ನೀನು ಹೊಟ್ಟೆಲಿ ಇರಬೇಕಾದ್ರೆ ನಿನಗೂ ಇದೇ ಥರ ಸೀಮಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನೆನಪಾಯ್ತು. ಅಯ್ಯೋ ರೀ, ಮತ್ತೆ ಮತ್ತೆ ನಿಮ್ಮ ಹಳೆ ಕ್ಯಾಸೆಟ್ನೇ ಹಾಕ್ಬೇಡಿ, ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ. ಅಲ್ಲಪ್ಪ ರೀ, ನಾವು ಈಗಲೇ ಯಾಕೆ ಹೋಗಿ ಇವನ್ನೆಲ್ಲ ತೊಗೊಂಬರ್ಬೇಕು? ಅವ್ರು ಕರೆದ ಮೇಲೆ ತೊಂದರೆ ಸಾಕಲ್ವಾ? ಅದು ಅಲ್ಲದೆ ಸೀಮಂತ ಯಾವಾಗ ಅಂತ ಇನ್ನೂ ಡೇಟೇ ಫಿಕ್ಸ್ ಆಗಿಲ್ಲ. ಈ ಗ್ಯಾರಂಟಿ ಇವತ್ತು ಅವ್ರು ನಮ್ಮನ್ನ ಕರೆಯಕ್ಕೆ ಬರ್ತಾರೆ, ಅದಕ್ಕೆ ಇದನ್ನೆಲ್ಲ ತಂದು ಬಿಡೋಣ. ಹಾಂ ಸರಿ ಪಡಿ. ಡ್ರೈ ಫ್ರೂಟ್ಸ್ ಸೇರಿಸಿ ಅದರಲ್ಲಿ ಬರ್ದಿದ್ದೀನಿ. ಅದಕ್ಕೆ ನಿಮ್ಮ ಅಣ್ಣ ಸೀರೆ ಅಂದ್ರೆ ಸಾಕು ಕಿಲೋಮೀಟರ್ ದೂರದಲ್ಲಿ ನಿಂತ್ಕೋತಾ ಇದ್ದ. ಇವತ್ತು ಮನೇಲಿರೋ ಹೆಂಗಸರಿಗೆಲ್ಲರಿಗೂ ಅವನೇ ಸ್ವತಃ ಸೀರೆ ಸೆಲೆಕ್ಟ್ ಮಾಡಿದ್ದಾನೆ ಅಂತಂದ್ರೆ ಎಲ್ಲ ಕ್ರೆಡಿಟ್ಸು ನನಗೆ ಸೇರ್ಬೇಕು. ಓಹೋ, ಹಾಗಾದ್ರೆ ಅಗ್ರಜ ಬದಲಾಗಿದ್ದಾನೆ ಅಂತನಾ? ವಿಕ್ರಾಂತ್, ಮದುವೆ ಆದ್ಮೇಲೆ ಕೆಲವು ವಿಚಾರಗಳಲ್ಲಿ ಬದಲಾಗಿಲ್ಲ ಅಂದ್ರೆ ಹೆಂಡತಿ ಬಿಡೋದಿಲ್ಲ. ಆದ್ರೆ ನಮ್ಮ ಅಮೂಲ್ಯ ಮಾತ್ರ ಯಾವ ವಿಚಾರದಲ್ಲೂ ಬದಲಾಗಿಲ್ಲ, ಹಾಗಿದೆ. ನಮ್ದು ಬದಲಾಗೋ ಕ್ಯಾಟಗರಿ ಅಲ್ಲ, ಹುಟ್ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಆ ಕ್ಯಾಟಗರಿಗೆ ಸೇರಿದವ್ ನಾವು. ಏನೇ ಬಂದ್ರು ಏನೇ ಹೋದ್ರು ನಾವು ಮಾತ್ರ ಹಾಗೇ ಇರ್ತೀವಿ. ಅಬ್ಬ, ಈ ಹೆಣ್ಮಕ್ಳು ಸೀರೆ ಸಂಭ್ರಮ ಬೇಗ ಮುಗಿದೋಯ್ತು. ಥ್ಯಾಂಕ್ ಯು ವೇದಾಂತ್, ನೀವು ಈ ಹೆಣ್ಮಕ್ಳು ಸೀರೆಗಳ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ. ಅದನ್ನ ಕೇಳಿ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸರ್, ನಮ್ಮ ವೇದಾಂತ್ ಅವ್ರು ಸೆಲೆಕ್ಟ್ ಮಾಡಿರೋ ಸೀರೆಗಳು ಬಿಟ್ಟು ನೀನು ಉಳಿದಿದ್ದಾಗ ಪ್ಯಾಕ್ ಮಾಡ್ಕೊಂಡು ಓಡಿ 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 ಓಡಿ. ಹಾಯ್ ಸರ್. ಏಯ್ ಕಿತ್ತೋದ್ ಕಾಂತ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಸರಿಯಾಗಿ ಅರ್ಥ ಆಗೋ ಥರ ಮಾತಾಡಿ. ಏನು ಅಂತ ಹೇಳಿ ಸಾರ್ಥಕ್ ಸರ್, ನನ್ನ ಜೀವನ ಈ ತರ ದಿಕ್ಕೆಟ್ಟೋಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಮೂಲ್ಯ ಮೇಡಮ್ಮು ಬಳೆಗಾರನ್ ಕರ್ಕೊಂಬ ಅಂತ ಹೇಳಿದ್ರು, ಅದಕ್ಕೆ ಬಳೆಗಾರನ್ ಹುಡ್ಕೊಂಡು ಹೋದೆ. ಏನ್ ಮಾಡಿದ್ರು ಬಳೆಗಾರನೇ ಸಿಗ್ಲಿಲ್ಲ. ಈಗ ಏನ್ ಮಾಡೋದು ಅಂತ ಕಂಗೆಟ್ ಕೂತಾಗ ಒಬ್ಬ ಬಳೆಗಾರ ದೇವ್ರ ತರ ಪ್ರತ್ಯಕ್ಷ ಆದ. ಬಾರಯ್ಯ, ನಮ್ ಬಾಸ್ ಮನೆಗೆ ಹೋಗೋಣ ಅಂತ ಎಷ್ಟೇ ಕರೆದ್ರು ಬರಲ್ಲ ಅನ್ಬಿಟ್ಟ. ಅಮೂಲ್ಯ ಮೇಡಮ್ ನೋಡಿದ್ರೆ ಬಳೆಗಾರನ್ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಒಟ್ಟಿಗೆ 1 ವರ್ಷದ ಸ್ಯಾಲ್ರಿ ಕೊಟ್ಟು ಕಳಿಸ್ಬಿಡ್ತೀನಿ ಅಂತಂದ್ರು. ಅದಕ್ಕೆ ಬಳೆ ಅಂಗಡಿಗೆ ನಾನೇ ಹೋಗಿ ಬಳೆ ಎಲ್ಲ ತಗೊಂಡು ಈ ಸೆಟಪ್ ಗೆಟಪ್ ಹಾಕೊಂಡ್ ಬಂದ್ಬಿಟ್ಟೆ. ಕಾಂತ, ಬಳೆನೂ ತಗೊಂಬಂದ್ರಿ, ಆದ್ರೆ ಬಳೆ ತೊಡ್ಸೋದು ಯಾರು? ಏನ್ ಮೇಡಮ್ ಈ ತರ ಕೇಳ್ತೀರಾ? ಇವತ್ತಿನ ಮಟ್ಟಿಗೆ ನಾನೇ ಬಳೆಗಾರ ಚೆನ್ನಯ್ಯ, ಎಲ್ಲರಿಗೂ ನಾನೇ ಬಳೆ ತೊಡಿಸ್ತೀನಿ. ಬಳೆ ತೊಡ್ಸೋದು ಕೋಡ್ ಬಳೆ ತಿಂದಷ್ಟು ಈಸಿ ಅಂದ್ಕೊಂಡ್ರ? ಸಾರ್ಥಕ್ ಸರ್, ನೀವ್ರನ್ನ ಹೆವಿ ಡಾಮಿನೇಟ್ ಮಾಡಿ ಬರೀ ಡೈಲಾಗ್ ಅಲ್ಲೇ ತುಳಿತೀರಾ. ಏ ಕಮ್ಮಂಗೆ ಕಾಂತ, ನಿನಗೆಲ್ಲೋ ಬಳೆ ತೊಡ್ಸೋದಕ್ಕೆ ಬರುತ್ತೆ, ಸುಮ್ಮನೆ ಕೂತ್ಕೊಳ್ಳೋ. ವೇದಾಂತು, ವಿಕ್ಕಿ, ಸಾರ್ಥಕ್, ನೀವೆಲ್ಲ ನಿಮ್ಮ ಹೆಂಡತಿಯರಿಗೆ ನೀವೇ ಬಳೆ ತೊಡಿಸಿ, ಗೊತ್ತಾಯ್ತಾ? ಸರಿ. ಡಾಕ್ಟರ್, ಆರ್ತಿ ಅವ್ರಿಗೆ ಏನಾಗಿಲ್ಲ ತಾನೆ? ಅವ್ರು ಆರಾಮಾಗಿದ್ದಾರೆ ತಾನೆ? ಇವ್ರಿಗೆ ಯಾವಾಗಿಂದ ಈ ತರ ಆಗ್ತಿದೆ ಅಂತ ಕೇಳ್ಬೋದಾ? ಇದೇ ಫಸ್ಟ್ ಟೈಮ್ ಡಾಕ್ಟರ್. ಇಷ್ಟೊತ್ತು ಚೆನ್ನಾಗೇ ಇದ್ರು, ಸಡನ್ ಆಗಿ ತಲೆ ಚಕ್ಕರ್ ಅಂತ ಅಂದ್ರು. ಬಟ್ ಏನೂ ಪ್ರಾಬ್ಲಮ್ ಆಗಿಲ್ಲ ಅಲ್ವಾ? ಡೋಂಟ್ ವರಿ, ಆರಾಮಾಗಿರಿ, ಏನೂ ಆಗಿಲ್ಲ. ಡಾಕ್ಟರ್, ಇಸ್ ಎವ್ರಿಥಿಂಗ್ ಓಕೆ? ಸೀರಿಯಸ್ ಏನು ಇಲ್ಲ ತಾನೆ? ನೀವು ಅಂದ್ಕೊಂಡಾಗ ಏನೂ ಇಲ್ಲ. ಐ ಥಿಂಕ್ ಇವ್ರು ಟಯರ್ಡ್ ಆಗಿದ್ದಾರೆ. ಇವರು ವೀಕ್ನೆಸ್ ಇದ್ದಾರೆ, ಹಾಗಾಗಿ ತಲೆ ಸುತ್ತ ಬಂದಿದೆ.
ಅದು ಅಲ್ಲದೆ ಪ್ರೆಗ್ನೆಂಟ್ ಅಲ್ವಾ? ಡಾಕ್ಟರ್ ಬೇರೆ ಏನೂ ತೊಂದರೆ ಇಲ್ಲ ಅಲ್ವಾ? ನೋ ಆ ಥರ ಏನೂ ಇಲ್ಲ. ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇದೆ. ನಾನು ಸ್ವಲ್ಪ ವಿಟಮಿನ್ಸ್ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಅದನ್ನ ಟೈಮಿಗೆ ಕರೆಕ್ಟಾಗಿ ಕೊಡಿ. ಶೋ ಡಾಕ್ಟರ್. ಅಕ್ಕ ಇರು, ನಾನು ಜ್ಯೂಸ್ ತೊಗೊಂಡು ಬರ್ತೀನಿ. ನೋಡಿ ಡಾಕ್ಟರ್, ಯಾವಾಗಲೂ ಹೀಗೇನೆ, ಏನು ತಿನ್ನಲ್ಲ, ಬರೀ ನೆಗ್ಲೆಕ್ಟ್ ಮಾಡ್ತಾರೆ. ನೀವೇ ಹೇಳಿ. ಆರ್ತಿ ಅವರೇ, ನೀವು ಟೈಮ್ ಸರಿಯಾಗಿ ತಿಂತಾ ಇರಬೇಕು. ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಟೈಮಿಗೆ ಕರೆಕ್ಟಾಗಿ ಕೊಡಿ. ಅಕ್ಕ ಇರು, ನಾನು ಜ್ಯೂಸ್ ತೊಗೊಂಡು ಬರ್ತೀನಿ. ಆ ಮನೆಯಲ್ಲಿ ಯಾರ್ದಾದ್ರೂ ಹೆಣ ಬೀಳ್ತಿರ್ಬೇಕು, ಹಾಗಾದ್ರೆ ಮಾತ್ರ ನಮ್ಗೆ ಖುಷಿ ಆಗೋದು. ಒಂದ್ ವಿಷಯನ ಅರ್ಥ ಮಾಡ್ಕೋ, ಫೈನಲಿ ನಮ್ ಇಂಟೆನ್ಷನ್ ಇರೋದು ವಶಿಷ್ಠ ಫ್ಯಾಮಿಲಿನ ಸರ್ವನಾಶ ಮಾಡಬೇಕು ಅಷ್ಟೇ. ನಾವು ಫೈಟ್ ಮಾಡ್ತಾ ಇರೋದು ಕೂಡ ಆ ರೂಟಲ್ಲೇ. ಆದ್ರೆ ಇಂಥ ಟೈಮಲ್ಲಿ ಆ ಮನೆಗೆ ಇನ್ನೊಂದು ಜೀವ ಬರುತ್ತೆ ಅಂದ್ರೆ ನನ್ನ ಜೀವ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈ ವಿಷಯನ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಈಗಲೆಲ್ಲರನ್ನೂ ಮುಗಿಸ್ಬೇಕು ಅನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದ್ರೆ ಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಈ ಮನೆ ಬಿಟ್ಟು ಹೋದ್ಮೇಲೆ ಏನೇ ಮಾಡಬೇಕಾದ್ರೂ 100 ಸಲ ಯೋಚನೆ ಮಾಡೋ ಹಾಗಾಗಿದೆ. ತುಂಬಾ ಕೇರ್ಫುಲ್ ಆಗಿದ್ರೆ ಒಳ್ಳೇದು ಅಂತ ಅನ್ನಿಸ್ಬಿಟ್ಟಿದೆ. ಆ ವಿಕ್ರಾಂತು ಅಮೂಲ್ಯ ಇಬ್ರು ಯಾವಾಗ್ಲೂ ನನ್ನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಕಸ್ಮಾತ್ ಅವ್ರಿಗೊಂದು ಸಣ್ಣ ಸುಳಿವು ಸಿಕ್ಕಿದ್ರು ಅದನ್ನ ಗ್ಯಾರಂಟಿ ವೇದಾಂತ್ ಹೇಳಿ ಅವ್ನು ನನ್ನ ಮೇಲೆ ಡೌಟ್ ಪಡೋ ಹಾಗೆ ಮಾಡಿದ್ರು ಮಾಡ್ತಾರೆ. ಥಿಂಕ್ ಮಾಡಬೇಕು, ಆದರೆ ನಿನ್ನಂಗಲ್ಲ. ನೋಡು, ನೀನು ಅನ್ಕೊಂಡಾಗೆ ಏನೂ ಆಗಲ್ಲ. ಈಗ ನಾನು ಹೇಳ್ತಾ ಇರೋದು ಸರಿಯಾಗಿ ಕೇಳಿಸ್ಕೋ. ಆರ್ತಿ ಫಂಕ್ಷನ್ಗೆ ಅವ್ರ ತಂದೆ ತಾಯಿ ಉಡಿ ತುಂಬಕ್ಕೆ ಬರಲೇಬೇಕು, ಆದರೆ ಅವರು ಬರಬಾರ್ದು. ಅರ್ಥ ಆಗಲಿಲ್ಲ ನೀವು ಹೇಳಿದ್ದು. ನಿನಗೆ ನಾನು ಹೇಳ್ತಾ ಇರೋದು ಅರ್ಥ ಆಗಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಹೇಳಿದ್ನ ಸರಿಯಾಗಿ ಕೇಳಿಸ್ಕೊ ಅಂತ ಹೇಳಿದ್ದು. ನಾನು ಹೇಳ್ದಾಗ ಮಾಡೋ. ಈ ಫಂಕ್ಷನ್ ಹೇಗೆ ನಡೆಯುತ್ತಂತ ನಾನು ನೋಡ್ತೀನಿ. ಹಾಗೆ ಮಾಡ್ತೀನಿ. ಆಕ್ಚುಲಿ ಬಾಸ್, ನೀವು ಆರ್ತಿ ಮೇಡಮ್ ಸೀಮಂತಕ್ಕೆ ಇನ್ವಿಟೇಷನ್ ಕಾರ್ಡ್ನ ಜಸ್ಟ್ 2 days ಅಲ್ಲಿ ರೆಡಿ ಮಾಡಿಸ್ಬೇಕು ಅಂತ ಹೇಳಿದ್ರಲ್ಲ, ಅದು ಆಲ್ರೆಡಿ ರೆಡಿ ಆಗಿದೆ ಅಂತ ನಿಮ್ಗೆ ಹೇಳಕ್ ಬಂದೆ. ಪರವಾಗಿಲ್ಲ ಕಣ್ರಿ, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಥ್ಯಾಂಕ್ ಯು ಬಾಸ್. ಇದೇ ಖುಷಿಗೆ ಸ್ಯಾಲ್ರಿ ಹೈಕ್ ಏನು ಇಲ್ವಾ? ರೀ ಕಾಂತ, ಬರೀ ಇನ್ಫಾರ್ಮ್ ಮಾಡಕ್ಕೆ ಅಂತಾನೆ ಮನೆಗೆ ಬಂದ್ರ? ಅಗ್ರಜ, ಇವರು ಇದೊಂದೇ ಕೆಲಸ ಅನ್ಸುತ್ತೆ ನೆಟ್ಟಿಗೆ ಮಾಡಿರೋದು. ಇನ್ನು ಮಿಕ್ಕಿದ್ದೆಲ್ಲ ಡುಬಾಕೆ. ಈ ಸಲನೂ ಹೈಕೆಲ್ಲ ಏನು ನೆಸೆಸಿಟಿ ಇಲ್ಲ. ಬಜಾರಿ, ಇವತ್ತು ನಾಳೆ ಫ್ರೀ ಮಾಡಿ ಎಲ್ಲರಿಗೂ ಕಾರ್ಡ್ಸ್ ಕೊಡ್ಬೇಡ. ಸರಿ ವೇದಾಂತ್, ಹಾಗೆ ಆಗಲಿ. ಬಟ್ ಏನಿಂದ ಶುರು ಮಾಡಬೇಕು ಅಂತಾನೆ ಗೊತ್ತಾಗ್ತದೆ. ವೇದಾಂತ್, ಮತ್ತೆ ನೀನು ಯಾರ್ಯಾರನ್ನ ಕರೆಯೋದು ಅಂತ ಲಿಸ್ಟ್ ರೆಡಿ ಮಾಡಿದ್ದೀನಿ ಅಂತ ಹೇಳ್ದೆ. ಲಿಸ್ಟ್ ರೆಡಿ ಆಗಿರೋದು ನಿಜಾನೇ, ಆದರೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ರೂ ನೀವೇ ಇನ್ವೈಟ್ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ವೇದಾಂತ್. ಅದಕ್ಕೆ ಒಂದು ಕೆಲಸ ಮಾಡೋಣ, ನೀವು ನಿಮ್ಮ ಫ್ರೆಂಡ್ಸ್ಗೆ ಬೇಕಾದವ್ರಿಗೆ ಎಲ್ಲ ಇನ್ವೈಟ್ ಮಾಡಿ. ಸ್ಪೀಕರ್ಗೆ ಆಮೇಲೆ ಬೇರೆ ನಮ್ಮ ರಿಲೇಟಿವ್ಸ್ಗೆಲ್ಲ ನಾನು ಇನ್ವೈಟ್ ಮಾಡ್ತೀನಿ. ಸರಿ ಅಮ್ಮ, ಹಾಗೆ ಆಗಲಿ. ಪರವಾಗಿಲ್ಲ ಅತ್ತೆ,
ನೀವು ಬೇರೆ ಎಲ್ಲರಿಗೂ ಕೊಡಿ, ಅಪ್ಪ ಅಮ್ಮಂಗೆ ನಾವೇ ಹೋಗಿ ಕೊಟ್ಟು ಬರ್ತೀವಿ. ಯಾಕಮೂಲ್ಯ, ನಿಮ್ಮ ಅಪ್ಪ ಅಮ್ಮನ ನಾನು ಕರಿಬಾರ್ದಾ? ಹಾಗೇನಿಲ್ಲ ಅತ್ತೆ, ಆ ಅಪ್ಪ ಅಮ್ಮಂಗೆ ನಾವೇ ಬರ್ತೀವಿ ಅಂತ ಹೇಳಿದ್ವಿ, ಅದಕ್ಕೆ ನಾವೇ ಹೋಗಿ ಕೊಟ್ಟು ಬರ್ತೀವಿ ಅಂತ ಹೇಳಿ. ಹಾಗಲ್ಲ ಅಮೂಲ್ಯ, ನಿಮ್ಮ ತಂದೆ ತಾಯಿನ ಬೀಗರಾಗಿ ನಾನು ಹೋಗಿ ಇನ್ವೈಟ್ ಮಾಡಬೇಕು. ಅದೇ ಮರ್ಯಾದೆ, ಅದೇ ಗೌರವ, ಅದೇ ವಾಡಿಕೆ ಕೂಡ. ನೀನ್ ತಲೆ ಕೆಡಿಸ್ಕೋಬೇಡ, ನಾನು ಹೋಗಿ ಬರ್ತೀನಿ. ಅತ್ತೆ, ನಮ್ಮ ಅಪ್ಪ ಅಮ್ಮ ಏನು ಬೇಜಾರು ಮಾಡ್ಕೊಳಲ್ಲ, ನಾವೇ ಹೋಗಿ ಕರೆದು ಬರ್ತೀವಿ. ರೌಡಿ ನದ್ನಿ, ನೀನೊಂದು ಕೆಲಸ ಮಾಡು, ನೀನು ಆರ್ತಿ ಅವ್ರ ಜೊತೆ ಇಲ್ಲೇ ಇರು. ಅತ್ತೆ ಮಾವನ ಮನೆಗೆ ನಾನು, ಅಗ್ರಜ ಮತ್ತೆ ಮದರ್ ಇಂಡಿಯಾ ಹೋಗಿ ಬರ್ತೀವಿ. ಏನಂತೆ ಅಗ್ರಜ? ಹೌದು ಬಜಾರಿ, ವಿಕ್ರಾಂತ್ ಹೇಳ್ತಿರೋದು ಸರಿ ಇದೆ. ಆರ್ತಿ ಅವ್ರ ಜೊತೆ ಮನೇಲಿ ಯಾರಾದರೂ ಇರಲೇಬೇಕು. ನಾವು 3 ಜನ ಮನೆಗೆ ಹೋಗಿ ಇನ್ವೈಟ್ ಮಾಡಿ ಬರ್ತೀವಿ. ಸರಿ ವೇದಾಂತ್, ಹಾಗೆ ಮಾಡೋಣ. ಬಾಸ್, ನಿಮ್ ಜೊತೆ ನಾನು ಬರ್ತೀನಿ. ಯಾಕಂದ್ರೆ ಬರೀ ಅಮ್ಮ ಕೈ ರುಚಿ ಚೆನ್ನಾಗಿರುತ್ತೆ, ಹಂಗೆ ಜೊತೆಗೆ ಬಂದು ನಾನು ಒಂದ್ ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ. ಏ ಕರಪ್ತ ಅಂತ ಬ್ಯಾಟಿಂಗ್ ಮಾಡಕ್ಕಲ್ಲ ಹೋಗ್ತಿರೋದು, ಇನ್ವಿಟೇಷನ್ ಕೊಡಕ್ಕೆ. ಮರ್ತಿದ್ದೆ, ನಿಮಗೆ ಒಂದು ವಿಷಯ ಹೇಳೋದನ್ನ ಮರ್ತಿದ್ದೆ. ಸಾಮಾನ್ಯವಾಗಿ ಮನೆಯಲ್ಲಿ ಫಂಕ್ಷನ್ ಆದ್ರೆ ಎಲ್ರನ್ನೂ ಇನ್ವೈಟ್ ಮಾಡೋದು ವಾಡಿಕೆ. ಅದಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡಿದ್ವಿ. ಹಾಗಂತ ನೀವು ಬಂದ್ಬಿಡ್ಬೇಡಿ. ಆರ್ತಿ ಸೀಮಂತಕ್ಕೆ ನೀವು ಬರೋ ಅಗತ್ಯ ಇಲ್ಲ. ಸುಹಾಸಿನಿ, ಯಾಕೆ ಹೀಗೆ ಹೇಳ್ತಿದ್ದೀರಾ? ನಮ್ಮ ಮಗಳ ಸೀಮಂತಕ್ಕೆ ನಾವ್ಯಾಕೆ ಬರಬಾರ್ದು? ಬರಬೇಡಿ ಅಂತ ಹೇಳೋದಕ್ಕೆ ಕಾರಣ ಇದೆ. ಆಗಾಗ ನೀವಿಬ್ರು ಯಾಕೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಸುಖಕ್ಕೆ ಅಂತ ನಮ್ಮನ್ನ ಬಳಸ್ಕೋಬಹುದು ಅಂತ ಅನ್ಕೋಬೇಡಿ. ನಿಮ್ಮ 3ನೇ ಮಗಳು ಅದಿತಿನ ನಮ್ಮ ಮನೆ ಸೊಸೆ ಮಾಡಬೇಕು ಅನ್ನೋ ಐಡಿಯಾನ ನಿಮ್ಮಿಬ್ಬರ ತಲೆಯಿಂದನೂ ತೆಗೆದು ಬಿಡಿ. ನೀವೇನ್ ಮಾತಾಡ್ತಿದ್ದೀರಿ ಅಂತ ಗೊತ್ತಾ ನಿಮ್ಗೆ? ಗೊತ್ತಿರೋದಕ್ಕೆ ನಾನು ಮಾತಾಡ್ತಾ ಇದ್ದೆ. ನಿಮಗೇನಾದ್ರೂ ಗೊತ್ತಿಲ್ಲ ಅಂದ್ರೆ ನಿಮ್ ಗಂಡನ್ ಕೇಳಿ. ನಿಮ್ಮ ಮಗಳು ನಮ್ಮ ಮನೆಗೆ ನರ್ಸ್ ಗೆಟಪ್ ಹಾಕೊಂಡು ಯಾಕೆ ಬರ್ತಾ ಇದ್ಲು, ಯಾರನ್ನ ನೋಡಕ್ ಬರ್ತಾ ಇದ್ಲು ಅಂತ ಕೇಳಿ. ನಿಮ್ಮ ಅದಿತಿ ಧ್ರುವನ್ ನೋಡೋದಕ್ಕೆ ನರ್ಸ್ ಗೆಟಪ್ ಅಲ್ಲಿ ಬರ್ತಾ ಇದ್ದಿದ್ದು ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಈ ಬಟ್ಟೆಗೂ ನಿನ್ಗೂ ಏನೇ ಸಂಬಂಧ? ಇದನ್ನ ಇಟ್ಕೊಂಡು ಏನ್ ಮಾಡ್ತಿದ್ಯಾ ನೀನು? ಅಮ್ಮ, ಇದು ನನ್ನ ನಾಟಕ ಡ್ರೆಸ್ಸು, ವಾಶ್ ಮಾಡ್ಕೊಂಡು ಹೋಗೋಣ ಅಂತ ತಂದಿದ್ದೆ. ಯಾಕೆ ಮಂಜು ಅವ್ರೆ ತುಂಬಾ ಸೈಲೆಂಟ್ ಆಗಿ ನಿಂತಿದ್ದೀರಾ? ಯಾಕೆ, ನಿಮ್ಗೆ ಈ ವಿಷಯ ಗೊತ್ತಿರ್ಲಿಲ್ವಾ? ಆ ಟೈಮಲ್ಲಿ ನೀವು ಅಲ್ಲೇ ಇದ್ರಿ ತಾನೆ? ಟೈಮ್ನಲ್ಲಿ ನಾನು ಅಲ್ಲೇ ಎದ್ದಿದ್ದೇನೋ ನಿಜ, ಆದರೆ ಆಗ ನನಗೆ ಈ ವಿಚಾರ ಗೊತ್ತಿರಲಿಲ್ಲ. ಅಗ್ರಜ, ಮದರ್ ಇಂಡಿಯಾಕ್ಕೆ ಇಷ್ಟೊತ್ತಾದ್ರೂ ಬರಲಿಲ್ಲ? ವಿಕ್ರಾಂತ್ ಬಂದ್ರು ನೋಡು. ಮರಿಬೇಡಿ, ಎಲ್ರೂ ಖಂಡಿತ ಬರ್ಲೇಬೇಕು. ಸಾಧ್ಯ ಆದ್ರೆ ಒಂದಿನ ಮುಂಚೆನೆ ಬರ್ಬೇಕು ಪರಿ ಅವ್ರೆ.
ನಮ್ಮ ಆರ್ತಿ ಮನೆಗೆ ಹೋಗ್ಬೇಕು, ಅವಳು ಸೀಮಂತನ ಕಣ್ತುಂಬ ನೋಡ್ಬೇಕು ಅಂತ ಎಲ್ಲ ಆಸೆ ಇಟ್ಕೊಂಡಿದ್ದೆ. ಎಲ್ಲ ಕಲ್ಸಿ ನೀರಲ್ಲಿ ಹೋಮ ಆಗೋಯ್ತು. ದೇವರು ನಮ್ಗೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾನೆ ಅರ್ಥ ಆಗ್ತಾ ಇಲ್ಲ. ಆರ್ತಿ ಸೀಮಂತನ್ನ ಕಣ್ಣಿಂದ ನೋಡೋ ಭಾಗ್ಯನ ಕಿತ್ಕೊಂಡ್ಬಿಟ್ಟ. ಅಮ್ಮ, ಅಪ್ಪ, ಯಾಕೆ ಇಬ್ರು ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ಲ ಮಗಳೇ. ಯಾಕಪ್ಪ? ಸುಹಾಸಿನಿ ಅತ್ತೆ ಏನಾದ್ರು ಅಂದ್ರ? ಅವರು ಯಾವತ್ತು ನಮ್ಗೇನು ಅಂದಿಲ್ಲ ಹೇಳೋ ಮಗಳೇ. ಅವರು ನಮ್ಮ ಮನೆಗೆ ಬರೋದೇ ನಮ್ಗೆ ಅವಮಾನ ಮಾಡೋದಕ್ಕೆ ಅಂತ. ಮಕ್ಕಳು ಸೀಮಂತಕ್ಕೆ ಬನ್ನಿ ಅಂತ ಕರೆದ್ರೆ ಅಮ್ಮ ಬರಬೇಡಿ ಅಂತ ಮುಖಕ್ಕೆ ಹೊಡೆದಾಗ ಹೇಳ್ಬಿಟ್ಟು ಹೋದ್ರು. ಅಪ್ಪ, ನಾವ್ಯಾಕೆ ಹೋಗ್ಬಾರ್ದಂತೆ? ನಮ್ಮಕ್ಕನ್ ಸೀಮಂತಕ್ಕೆ ನಾವ್ ಹೋದ್ರೆ ಅವ್ರಿಗೇನು? ಯಾಕೆ ಹೋಗ್ಬಾರ್ದು ಅನ್ನೋದಕ್ಕೆ ಅವ್ರ ಹತ್ರ ಕಾರಣ ಇದೆ, ಆದರೆ ಆ ಕಾರಣಕ್ಕೆ ಅರ್ಥ ಇಲ್ಲ. ಅದನ್ನು ಹೇಳಿದ್ರೆ ನಿಮಗೂ ಗೊತ್ತಾಗಲ್ಲ ಬಿಡು. ಹಾಗಾದ್ರೆ ನಮ್ಮ ಅಕ್ಕನ ಸೀಮಂತಕ್ಕೆ ನಾವೇ ಹೋಗೋ ಹೋಗಿಲ್ವಾ? ಯಾಕಪ್ಪ ನಮ್ಗೆ ಯಾವಾಗ್ಲೂ ಹಿಂಗಾಗುತ್ತೆ? ಕೆಡಿಸ್ಕೋಬೇಡ ಮಗ. ಮಗು ಬೇಕು, ಮಗು ಬೇಕು, ಮಗುಗಾಗಿ ಹೋರಾಟ. ಅಪ್ಪ ಅಮ್ಮ ಆಗ್ಲೇಬೇಕು, ಮಗು ಬೇಕು. ಅಗ್ರಜ, ರೋಡಿನಾದ್ನಿ, ಮೇಲ್ಗಡೆ ಇರೋ ಸೆಟಪ್ ನೋಡಿ ಶಾಕ್ ಆಯ್ತಾ? ಹೌದು, ಏನ್ ತೀರ್ಮಾನ ಮಾಡಿದ್ರಿ? ಮಗು ಬಗ್ಗೆ ಪ್ಲಾನ್ ಮಾಡ್ತಾ ಇದೀರ ತಾನೆ? ಹೌದು ಮೇಡಮ್, ನೀವೇನಾದ್ರೂ ಇವಾಗ ಒಪ್ಕೊಂಡಿಲ್ಲ ಅಂದ್ರೆ ನಾವೆಲ್ಲರೂ ರೋಡಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಇನ್ನೊಂದು ಮಾತು ಹೆಚ್ಚಿಗೆ ಮಾತಾಡಿದ್ರು ಪರ್ಮನೆಂಟ್ ರೋಡ್ ನಿಂತ್ಕೊಳ್ಬೇಕು, ಹಂಗೆ ಮಾಡ್ಬಿಡ್ತೀನಿ. ವೇದಾಂತ, ಯಾಕೋ ಅವನು ಬೈತೀಯ? ಅವನು ನನಗೆ ಕೊನೆ ಮೊಮ್ಮಗ ಇದ್ದಾಗೆ. ಅವನ ಕತೆ ಹಾಗಿರ್ಲಿ. ಹೇಳಿ ಅಜ್ಜಿ. ಮೊದಲು ನೀವು ಮಗುಲ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಿರೋ ಇಲ್ವಾ ಅದನ್ನ ಹೇಳಿ. ನೀವೆಲ್ಲರೂ ಮಗು ಬೇಕು ಅಂತ ಯಾಕೆ ಇದ್ದಕ್ಕಿದ್ದಾಗ ಹಠ ಮಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಏನೂ ಇರಲಿಲ್ಲ, ಏನಿದು ಸಡನ್ ಆಗಿ? ನೋಡಿ, ನಮ್ಮ ಮನೆಗೆ ಈಗ ಆರ್ತಿ ವಿಕ್ರಮ್ ಮಗು ಬರ್ತಾರೆ. ಮೊದಲು ಅದು ಬನ್ನಿ, ಆಮೇಲೆ ಬೇಕಾದ್ರೆ ನಮ್ಮ ಮಗು ಬಗ್ಗೆ ಯೋಚನೆ ಮಾಡ್ತೀವಿ. ಹೌದು, ಯಾರ ಮಗು ಹೋದ್ರೇನು? ಮಗುನೇ ಅಲ್ವಾ? ಮೊದಲು ಆ ಮಗು ಬರಲಿ, ಆಮೇಲೆ ನಮ್ಮ ಮಗು ಬಗ್ಗೆ ಮಾತಾಡೋಣ. ಇಲ್ಲ, ನೀವ್ ಹೇಳ್ದಾಗೆಲ್ಲ ಒಪ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಮಗು ಬಗ್ಗೆ ಮಾತಾಡಿ ನಿಮ್ ವಿಷಯನ ಡೈವರ್ಟ್ ಮಾಡೋದಕ್ಕೆ ನೋಡ್ಬೇಡಿ. ನಾನು ಡೈವರ್ಟ್ ಮಾಡ್ತಿಲ್ಲ, ಇರೋ ಸತ್ಯನ ಹೇಳ್ತಾ ಇದ್ದೆ. ಬಾಬಾ, ನಿಮ್ಗೆ ವಿಷಯ ಏನು ಅಂತಾನೆ ಗೊತ್ತಿಲ್ಲ. ನಿಮ್ ತಮ್ಮ ಏನು ಹೇಳ್ತಿದ್ದಾರೆ ಗೊತ್ತಾ? ಏನ್ ಹೇಳ್ತಿದ್ದಾನೆ? ನಮ್ ಮಗು ಹುಟ್ಟಿದ್ಮೇಲೆ ಮಗು ಜೊತೆ ಆಟದಕ್ಕೆ ಯಾರು ಇರಲ್ಲ, ಅದು ಒಂಟಿ ಆಗ್ಬಿಡುತ್ತೆ. ಇಲ್ಲ ಅವಳಿ ಜೋಡಿ ಮಗು ಕೊಡು, ಇಲ್ಲ ಇನ್ನೊಂದ್ ಮಗು ರೆಡಿ ಆಗು ಅಂತಿದ್ದಾರೆ. ವಿಕ್ರಾಂತ್, ವಾಟ್ ಇಸ್ ದಿಸ್? ಯಾರಾದ್ರೂ ಹೀಗೆಲ್ಲ ಮಾತಾಡ್ತಾರೆ? ಬಾಬಾ, ನೀವು ಈ ಥರ ಮಾತಾಡೋದು ತುಂಬಾನೇ ತಪ್ಪು. ನಾನು ಹೇಳಿದ್ದು ತಪ್ಪು ಅಂತ ಒಪ್ಕೊಳ್ತೀನಿ, ಆದರೆ ಅದರಲ್ಲಿ ಅರ್ಥ ಇದೆ ತಾನೆ? ಇವಾಗ ಒಂದೇ ಮಗು ಆಯ್ತು ಅಂತಂದ್ರೆ ಅದು ಒಂಟಿ ಅಂತ ಅನ್ಸಲ್ವಾ? ಅದಕ್ಕೆ ಆಟಾಡೋಕೆ ಯಾರಾದ್ರೂ ಬೇಕು ತಾನೆ ಜೊತೆಗೆ. ಅದ್ ಮನ್ಸಿಗೆ ಹಚ್ಕೊಂಡ್ಬಿಟ್ರೆ? ಹೌದೌದೌದು, ಈ ವಿಷಯನ ನೆಗ್ಲೆಕ್ಟ್ ಮಾಡೋ ಹಾಗೇ ಇಲ್ಲ. ನೀವು ಮನ್ಸು ಮಾಡ್ಲೇಬೇಕು.